ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಯರಿಂಗ್ಸ್ ಯಾವ ಥರ ಕ್ಲೀನ್ ಮಾಡೋದು ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಒಂದು ಟೂತ್ ಬ್ರಷ್ ತಗೊಂಡಿದ್ದೀನಿ. ಇದು ಯೂಸ್ ಮಾಡದೇ ಇರೋದು. ಇಯರಿಂಗ್ಸಲ್ಲಿ ನೋಡಿ ಎಷ್ಟೊಂದು ಗಲೀಜು ಕಾಣಿಸ್ತಾ ಇದೆಯಲ್ಲ. ಇಯರಿಂಗ್ಸಲ್ಲಿ ಕೊಳ್ಳೆ ಗಟ್ಟಿಯಾಗಿ ಅಂಟ್ಕೊಂಡಿರೋದ್ರಿಂದ ಸ್ವಲ್ಪ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಈಗ ಟೂತ್ ಬ್ರಷ್ನ ಒದ್ದೆ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಫೇಸ್ ವಾಶ್ ಹಾಕ್ಕೊಳ್ತಾ ಇದ್ದೀನಿ. ಫೇಸ್ ವಾಶ್ ಇಲ್ಲ ಅಂದರೆ ಸೋಪು ಹಾಕ್ಬೋದು, ಇಲ್ಲ ಶಾಂಪೂನು ಹಾಕ್ಬೋದು. ಆಮೇಲೆ ಈ ಥರ ಚೆನ್ನಾಗಿ ಉಜ್ಜಬೇಕು. ಬ್ರಷಲ್ಲಿ ಈ ಥರ ಉಜ್ತಾನೇ ಇರಿ. ಅದು ಕೊಳೆ ಅಂಟ್ಕೊಂಡಿರೋದೆಲ್ಲ ಹೋಗೋ ತನಕ ಈ ಥರ ಉಜ್ತಾ ಇರಿ. ಇದೇ ರೀತಿ ಕಾಲು ಚೈನು ಮತ್ತು ಕಾಲುಂಗುರ, ನೆಕ್ಲೆಸ್ ಎಲ್ಲನೂ ಇದೇ ಥರ ವಾಶ್ ಮಾಡ್ಬೋದು. ಇದೇ ಮೆಥಡ್ ಯೂಸ್ ಮಾಡಿ. ಇದು ಓಲೆ ಆಗಿರೋದ್ರಿಂದ ಹಿಂದ್ಗಡೆ ತಿರ್ಪೆಲ್ಲ ಓಪನ್ ಮಾಡಿ ವಾಶ್ ಮಾಡಬೇಕಾಗುತ್ತೆ. ಇದೇ ಥರ ಒಂದೊಂದೇ ವಾಶ್ ಮಾಡಿ ಟ್ರೇಯಲ್ಲಿ ಹಾಕಿ. ನೀವು ಗೋಲ್ಡೆಲ್ಲ ತೊಳಿಬೇಕಂದ್ರೆ ವಾಶ್ ಬೇಷನ್ ಹತ್ರ ತೊಳಿಬೇಡಿ, ಯಾಕಂದರೆ ಕೈ ಜಾರಿ ಬಿದ್ದರೆ ಅದು ಹೋಲಿಂದ ಹೋಗಿಬಿಡುತ್ತೆ. ಅದರಿಂದ ನೀವು ಯಾವಾಗೆಲ್ಲ ಕ್ಲೀನ್ ಮಾಡಬೇಕನ್ಸುತ್ತೆ ಆವಾಗ ಇದೇ ಥರ ಎಲ್ಲ ಸಾಮಾನೆಲ್ಲ ರೆಡಿ ಇಟ್ಕೊಂಡು ಆಮೇಲೆ ಕ್ಲೀನ್ ಮಾಡಿ. ಓಕೆನಾ? ನೋಡಿ ಇವಾಗ ಕ್ಲೀನ್ ಆಗ್ತಾ ಇದೆ ಇಯರಿಂಗ್ಸು. ಈಗ ಬ್ರಷಲ್ಲಿ ಕ್ಲೀನ್ ಮಾಡಿ ಆಗ್ತಾ ಇದೆ. ಮತ್ತು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಅದು ಸೋಪ್ ವಾಟರ್ ಎಲ್ಲ ಚೆನ್ನಾಗಿ ಹೋಗೋ ತನಕ ವಾಶ್ ಮಾಡಬೇಕಾಗುತ್ತೆ. ಇದೇ ಥರ ತೊಳ್ಕೊಳ್ಳಿ. ಇವಾಗ ನೋಡಿ ವಾಶ್ ಮಾಡಿ ಆಗ್ತಾ ಇದೆ. ಈಗ ನೀರಲ್ಲಿ ವಾಶ್ ಮಾಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಶೈನ್ ಹೊಡಿತಾ ಇದೆ ಅಂತ. ಈಗ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಡ್ರೈ ಮಾಡಬೇಕು. ಇದು ಗೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಹೋಗಿದೆ ಅಲ್ಲ. ನೀವು ಇದೇ ಥರ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಕ್ಲೀನ್ ಮಾಡೋದು ಅಂತ. ಬರೀ ಓಲೆ ಮಾತ್ರ ಅಲ್ಲ, ಬಳೆ, ಮೂಗುತ್ತಿ ಮತ್ತು ಕಾಲ್ಗೆಜ್ಜೆ, ನೆಕ್ಲೆಸ್ ಯಾವುದೇ ಆದ್ರೂ ಇದೇ ಥರ ಕ್ಲೀನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 15 ಡೇಸ್ ಅಥವಾ ಒಂದು ತಿಂಗಳಿಗೊಂದು ಸರಿ ಆದರೂ ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು. ಆವಾಗ ಇನ್ಫೆಕ್ಷನೂ ಆಗಲ್ಲ, ಓಲೆನೂ ಕ್ಲೀನಾಗಿರುತ್ತೆ, ಮತ್ತು ನಾವು ಕಿವಿಗೂ ಏನೂ ಗಾಯ ಆಗಲ್ಲ. ಇದೇ ಥರ ಫಾಲೋ ಮಾಡಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.